ಮೊದಲನೇ ಅಧ್ಯಾಯ. ತ್ರಿಮೂರ್ತಿಗಳಿಂದ ದೇವಿ ಸ್ತುತಿ. ಬ್ರಹ್ಮಾರಿ ರುದ್ರಾದಿಗಳು ಪರಬ್ರಹ್ಮ ಸಾಕ್ಷಾತ್ಕಾರವೆನಿಸುವ ನಿರ್ಮಳದ ದೇವಿಯನ್ನು ಭಜಿಸದೇ ಖಚಿತದಲ್ಲಿ ನೈಮಿಷಾರಣ್ಯದಲ್ಲಿ ಶೌನಕರೇ ಮೊದಲಾದ ಋಷಿವರ್ಯರು ಸುತ ಪೌರಾಣಿಕರನ್ನು ಕುರಿತು, ಸ್ವಾಮಿ, ಮಹಾಪುಣ್ಯಕರವಾದ ದೇವಿ ಮಹಿಮೆಯನ್ನು ಹೇಳು ಎಂದು ವಿನಯದಿಂದ ಪ್ರಾರ್ಥಿಸಿದರು. ಸುತ ಪೌರಾಣಿಕರು, ಶೌನಕರೇ, ಸಾಕ್ಷಾತ್ ಶಿವನೇ ನನ್ನ ಭೃತ್ಯನಾದ ನಂದೀಶ್ವರನಿಗೆ ಹೇಳಿದ ದೇವಿ ಚರಿತ್ರೆಯನ್ನು ನಾನು ನಿಮಗೆ ಹೇಳುತ್ತೇನೆ. ಇದರ ಶ್ರಾವಣದಿಂದ ಮೋಕ್ಷ, ಸಂಪತ್ತು, ಸಾರ್ವಭಿಷ್ಟ ಸಿದ್ಧಿಗಳು ದೊರೆಯುತ್ತವೆ ಎಂದು ಸಂಕಲ್ಪ ಮಾಡಿ ದೇವಿ ಮಹಾತ್ಮೆಯನ್ನು ಹೇಳಲು ಪ್ರಾರಂಭ ಮಾಡಿದರು. ಭಗವಾನ್ ಶಂಕರನ ನಿವಾಸವಾದ ರಜಸಾದ್ರಿಯು ಅತ್ಯಂತ ಮನೋಹರವಾಗಿತ್ತು. ಚಂದ್ರಕಾಂತ ಶಿಲೆಗಳು, ಗಿರಿಗರ್ಭಗಳು, ಜಲಪಾತಗಳು, ತಣ್ಣೀರಿನ ಚಿಲುಮೆಗಳು, ವಿಶಾಲವಾದ ಸರೋವರಗಳಿಂದಲೂ ಶೋಭಾಯಮಾನವಾಗಿದ್ದು, ಇಲ್ಲಿ ಸಿಂಹ, ಹುಲಿ, ಶರಭ, ಆನೆ, ನರಿ, ಮೊಲ, ಹಾವು, ಮುಂಗಸೆಗಳು ಸ್ವಚ್ಛೆಯಿಂದ ವಿಹಾರ ಮಾಡುತ್ತಿದ್ದವು. ಗಿಳಿ, ಕೋಗಿಲೆ, ಸಾರಸ ಪಕ್ಷಿಗಳ ಗಾಯನ ಮನೋಹರವಾಗಿತ್ತು. ತಾಳೆ, ತೆಂಗು, ಮಾವು, ಹಲಸು, ನೆಲ್ಲಿ, ಖರ್ಜೂರ, ನಿಂಬೆ, ಜಂಬು ಮೊದಲಾದ ಫಲವೃಕ್ಷಗಳು, ಕದಳಿ ವೃಕ್ಷಗಳಿಂದಲೂ ಶೋಭಾಯಮಾನವಾಗಿದ್ದ ಈ ಪ್ರದೇಶಗಳಲ್ಲಿ ಮೃಗಗಳು ಪರಸ್ಪರ ವೈರವನ್ನು ಮರೆತು ಸ್ನೇಹದಿಂದ ಜೀವಿಸುತ್ತಿದ್ದವು. ರಜತಾತಿಯ ಸುಂದರ ಪ್ರದೇಶವು ಪೇಟೆಪೇದಿಗಳಿಂದಲೂ ಮನೆಗಳಲ್ಲಿ ಉಪವನಗಳಿಂದಲೂ ಬಚ್ಚೆಯ ಜಗಲಿಗಳು, ವಜ್ರ ಕದಿದ ಕಂಬುಗಳು, ಪುಷ್ಪರಾಗದ ತೋಲೆಗಳು ತುಂಬಿದ ಗೃಹಗಳಿಂದ ಮೋಹಕವಾಗಿತ್ತು. ಶಿವನು ವಟವೃಕ್ಷದ ಮೂಲದಲ್ಲಿ ಆಸೀನನಾಗಿದ್ದ. ಯಕ್ಷ, ಕಿನ್ನರ, ಗಂಧರ್ವರು, ಭೂತಗಣಗಳು ಸಿದ್ಧ ಸಾಯುವುದರಿಂದ ಸೇವಿತನಾದ ಶಂಕರನ ಮುಂದೆ ವಿನಾಯಕ, ಷಣ್ಮುಖ, ನಾರದರು, ತಂಬೂರರು ವಿನದಿತ್ತ ನಿಂತಿದ್ದರು. ಹೀಗಿರುವಾಗ ಸರ್ವಮಂಗಳೆನಿಸಿದ ಗೌರಿದೇವಿಯು ಶಿವನಿಗೆ ಆರತಿಯನ್ನು ಬೆಳಗಿ, ಜಯ ಜಯ ಶಂಕರ, ಜಗದುತ್ಪತ್ತಿ ಜಯವಾಗಲಿ ಎಂದು ಹಾರೈಸಿದಳು. ಆಗ ಶಿವನು ಹರ್ಷದಿಂದ ನಗುತ್ತಾ ಪಾರ್ವತಿಯನ್ನು ತನ್ನ ಎಡತೊಡೆಯ ಮೇಲೆ ಕುಳ್ಳಿರಿಸಿಕೊಂಡನು. ಆಗ ಪುಷ್ಪವೃಷ್ಟಿವಾಯಿತು. ಶಿವಭಕ್ತರು ಶಿವ ಪಾರ್ವತಿಯರನ್ನು ಸ್ತುತಿಸಿದರು. ದೇವ ತಂತಿಗಳು ಮೊಳಗಿದವು. ಹೀಗೆ ಶಿವನ ಸಭೆಯ ಸಮೂಹೋತ್ಸಾಹಗಳಿಂದ ತುಂಬಿತು. ಆಗ ನಂದಿಕೇಶ್ವರನು ಶಿವನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನಿಂತನು. ಶಿವನು ಅವನನ್ನು ನೋಡಿ ಆನಂದದಿಂದ ಮುಗುಳ್ನಕ್ಕು, ನಂದೀಶ್ವರನೇ, ಏನು ನಿನ್ನ ಅಭಿಮತ ಹೇಳು ಎಂದನು. ನಂದೀಶ್ವರನು ಪರಮ ಭಕ್ತಿಯಿಂದ, ಸ್ವಾಮಿ, ನನಗೆ ದೇವಿಯ ಮಹಾತ್ಮೆಯನ್ನು ಕೇಳಬೇಕೆಂಬ ಆಸೆಯಾಗಿದೆ. ಕರುಣಾ ಸಮುದ್ರನಾದ ನೀನು ಆ ಮಹಾತ್ಮೆಯನ್ನು ಹೇಳಬೇಕೆಂದು ಪ್ರಾರ್ಥನೆ ಎಂದನು. ಅದಕ್ಕೆ ಶಿವನು ನಕ್ಕು ದೇವಿ ಮಹಾತ್ಮೆಯನ್ನು ವಿವರಿಸಿದನು. ಏನಂದೆ? ದೇವಿ ಮಹಾತ್ಮೆಯನ್ನು ಕೇಳು. ಹಿಂದೆ ಬ್ರಹ್ಮದಲ್ಲಿ ಚಿತ್ತಾಶಕ್ತಿ ಹಾಗೂ ಮಾಯೆ ಉತ್ಪನ್ನವಾಯಿತು. ಚಿತ್ತಾಶಕ್ತಿಗೆ ಚೈತನ್ಯವೆಂದು ಹೆಸರು. ಮಾಯೆಯು ವಿದ್ಯೆ ಹಾಗೂ ಅವಿದ್ಯೆ ಎಂಬ ಎರಡು ಭಾಗವಾಯಿತು. ಈಶ್ವರನಿಗೆ ಜಗತ್ತೇ ಶರೀರ. ಆತನ ರೂಪವು ಜಗತ್ತಿನಲ್ಲಿ ತುಂಬಿದೆ. ಆತನದು ಸಹಸ್ರ ಅವಯವಗಳು, ತಸ್ವ, ರಜಸ, ತಮಸ, ಮೂರು ಗುಣಗಳು, ಸತ್ಯ, ಶಮ, ದಯೆ, ಶಾಂತಿ, ಅಣಿಮಾದಿ ಸಿದ್ಧಿಗಳು, ಶ್ರುತಿ, ಇವೇ 6 ಬಗೆಯ ವಿದ್ಯೆಗಳು. ಪ್ರಕಾಶಮಾನವಾದ ಚೈತನ್ಯ ಶಕ್ತಿಯೇ ಮೂಲ ಪ್ರಕೃತಿ. ಆ ರಾಜರಾಜೇಶ್ವರಿ ಮಹಾವಿದ್ಯೆ. ಸರ್ವ ದೇವತೆಗಳಿಗೂ ಈಶ್ವರಿಯಾದ ಆಕೆಯನ್ನು ರಾಜರಾಜೇಶ್ವರಿ ಎಂದು ಕರೆಯುತ್ತಾರೆ. ತ್ರಿಮೂರ್ತಿಗಳು 3 ಗಣಗಳ ಸ್ವರೂಪವುಳ್ಳವರು. ಅವರು ದೇವಿಯನ್ನು ಕುರಿತು ಮಾಡಿದ ತಪಸ್ಸು, ಮಧುಕೈಟಭ ವಧೆ, ಮಹಿಷಾಸುರ ಸಂಹಾರ, ಶುಂಭ ನಿಶುಂಭ ನಾಶ ಮೊದಲಾದ ದೇವಿ ಮಹಾತ್ಮೆಯ ಘಟನೆಗಳನ್ನು ಮುಂದೆ ವಿಸ್ತಾರವಾಗಿ ತಿಳಿಯಬೇಕು. ದೇವಿಯು ಶತಕೋಟಿ ಯೋಜನೆ ವಿಸ್ತಾರವಾದ ಬ್ರಹ್ಮಾಂಡವನ್ನು ಸೃಷ್ಟಿಸಿದಳು. ತ್ರಿಮೂರ್ತಿಗಳನ್ನು ಆಕೆಯೇ ಸೃಷ್ಟಿಸಿದಳು. ಹರಿಹರ ಬ್ರಹ್ಮಗಳನ್ನು ಸೃಜಿಸಿ ಆಕೆ ಮಾಯವಾದಳು. ಆಗ ನಾವು ಆಕೆಯನ್ನು ಮೆಚ್ಚಿಸಲು ತಪಸ್ಸು ಮಾಡಿದೆವು. ಆಕಾಶವಾಣಿಯು ತಪಸ್ಸಿನಿಂದಲೇ ದೇವಿ ಸಾಕ್ಷಾತ್ಕಾರವಾಗಬೇಕು ಎಂದು ನುಡಿಯಿತು. ತ್ರಿಮೂರ್ತಿಗಳಾದ ನಾವು ಆಕೆಯನ್ನು ಆರಾಧಿಸುವ ಬಗೆ ಯಾವುದು ಎಂದು ಪ್ರಾರ್ಥಿಸಿದೆವು. ಆಗ ಆಕಾಶವಾಣಿಯು ಪದ್ಮಾಸನವನ್ನು ಹಾಕಿ ಇಂದ್ರಿಯ ನಿಗ್ರಹ ಮಾಡಿ ಪ್ರಾಣಾಯಾಮವನ್ನು ನಿಯಂತ್ರಿಸಿ ದೇವಿಯ ರೂಪ ಚಿಂತನೆ ಮಾಡಬೇಕು. ದೇವಿಯ ರೂಪವು ಹೀಗಿದೆ: ಹೊಳೆಯುವ ಕಿರೀಟ, ಕುಂಡಲಗಳು, ತಲೆಯಲ್ಲಿ
ರಕ್ತಚಂದ್ರ, 3 ನೇತ್ರಗಳು, ಸುಂದರವಾದ ಕಪೋಲ, ದಂಡ, ಪಾದಹಸ್ತಗಳಿಂದ ಶೋಭಿಸುವ ಗುಣರಹಿತಳು, ಪರಬ್ರಹ್ಮ ಸ್ವರೂಪಿಣಿಯು ಆದ ದೇವಿಯನ್ನು ಧ್ಯಾನಿಸಬೇಕು. ಮುತ್ತಿನ ಹಾರ, ಪದಕ, ಕಂಠಮಾಲ, ಖಡ್ಗ, ತೋಳುಬಂದಿ, ಕಾಲ್ಗಂದಿಗೆ, ಗೆಜ್ಜೆಗಳು ಆಕೆಯ ಶೋಭೆಯನ್ನು ಹೆಚ್ಚಿಸುತ್ತದೆ. ಹಣೆಯಲ್ಲಿ ಕುಂಕುಮ, ಕಸ್ತೂರಿ ತಿಲಕ, ಸುವಾಸನೆಯುಕ್ತವಾದ ಗಂಧದ ಹಾರಗಳನ್ನು ಆಕೆ ಧರಿಸಿದ್ದಾಳೆ. ಆಕೆ 18 ತೋಳುಗಳನ್ನು ಪಡೆದಿದ್ದಾಳೆ. ಖಡ್ಗ, ಕಟಾರಿ, ಕುಂತು, ದಂಡ, ಚಕ್ರ, ಗದ, ಶೂಲ, ಬಾಣ, ಪಾಶ, ಮುಸಲ, ಹೇರಿಗೆ, ದೇವಡಿ, ಬಿಲ್ಲುಗಳನ್ನು ಧರಿಸಿದ ದೇವಿಯನ್ನು ಧ್ಯಾನಿಸಬೇಕು. ದೇವಿಯು ಭೂತ ಪೇತ ಪಿಶಾಚಿಗಳಿಗೆ ಸ್ವರೂಪಳು, ಭಕ್ತರಿಗೆ ಅಭಯಪ್ರದವೂ ಆಗಿದ್ದಾಳೆ. ಅಂತರಂಗದಲ್ಲಿ ಆಕೆಯನ್ನು ಧ್ಯಾನಿಸಿದರೆ ಒಳಗೂ ಹೊರಗೂ ಆಕೆಯ ಸಾಕ್ಷಾತ್ಕಾರವಾಗುತ್ತದೆ. ದೇವಿಯನ್ನು ನಾನಾ ರೀತಿಯಿಂದ ಪ್ರಾರ್ಥಿಸಿ ಆ ಮಹಾವಿದ್ಯೆಯಲ್ಲಿ ಐಕ್ಯವಾಗಿರಿ ಎಂದು ಹೇಳಿತು. ಈ ರೀತಿ ಜಗತ್ತಿನಲ್ಲಿ ಪರಬ್ರಹ್ಮ ಸ್ವರೂಪಿಣಿಯು ಮಹಾಮಹಿಮಳು ಆದ ಆಕೆಯನ್ನು ಎಷ್ಟು ಯುಗಗಳವರೆಗೂ ನಾವು ಸೇವಿಸಿದೆವು, ಆದರೂ ಆಕೆಯ ಸಾಕ್ಷಾತ್ಕಾರವು ಆಗಲಿಲ್ಲ. ಆಗ ನಮಗೆ ಬಹಳ ಅಧೈರ್ಯವಾಯಿತು, ಹರ್ಷವು ಮಾಯವಾಯಿತು. ಜ್ಯೋತಿ ಸ್ವರೂಪಿಣಿಯಾದ ದೇವಿಯನ್ನು ಮನಸಾರೆ ಮತ್ತೆ ಮತ್ತೆ ಸ್ಮರಿಸಿದೆವು. ಆಕೆಯನ್ನು ದೃಢವಾಗಿ ಸ್ಮರಿಸಿ, ತಾಯಿ ನಮ್ಮನ್ನು ಸೃಷ್ಟಿಸಿ ಈಗ ಏಕೆ ಮಾಯವಾಗಿರುವೆ ಎಂದು ಹಂಬಲಿಸಿದೆವು. ಹೀಗೆ ಬಹುಕಾಲ ಧ್ಯಾನ ಮಾಡಿದಾಗ ಶುಭ ಶಕುನಗಳಾದವು. ಬಲಭಾಗ ಅದರಿತು, ಆಕಾಶವಾಣಿ ಹೇಳಿತು, ಚಿಂತೆ ಬೇಡ, ಇಗೋ ದೇವಿಯು ಬರಲಿದ್ದಾಳೆ. ನಾವು ಹೃದಯದಲ್ಲಿಯೇ ದೇವಿಯನ್ನು ನೆನೆದೆವು ಎಂಬಲ್ಲಿಗೆ ಶ್ರೀ ಮತ್ಪರಹಂಸ ಪರಿವರ್ಜಕಾರ್ಚೆಯ ಶ್ರೀ ಚಿದಾನಂದ ಗುರುವರ ಶಿಷ್ಯ ಶ್ರೀ ಚಿದಾನಂದವಭೂತ ವಿರಚಿತ ದೇವಿ ಮಹಾತ್ಮೆಯಲ್ಲಿ ಶ್ರೀ ತ್ರಿಮೂರ್ತಿಗಳ ತಪಸ್ಸೆಂಬ ಮೊದಲನೇ ಅಧ್ಯಾಯ ಮುಗಿಯಿತು.